ವಿಶ್ವನಾಥ್ ಅವ್ರು ಈ ಸುಮ್ಮನೆ ಏನಾದ್ರು ಹೇಳ್ತಿರ್ತಾರೆ, ಅವ್ರಿಗೆ ಇಲ್ದೇ ಇರೋದು ಅವರೆಲ್ಲ ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಏನಾದ್ರು ಹೇಳ್ತಿರ್ತಾರೆ. ಈಗ ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವ್ರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಬಟ್ ತಂದೆಯವರು ಒಟ್ಟು 14 ಜನದ ಹೆಸರು ಕೊಟ್ಟಿದ್ರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ. ತಂದೆಯವ್ರನ್ನ ಹತ್ರ ಕೇಳಿದ್ದಷ್ಟೇ. ಕೆಲವ್ರ ಹೆಸರು ಹೇಳಿದ್ರು, ಈ ಥರ ಮಹಾದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನ, ಮತ್ತೆ ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದೇನೆ ಹೇಳಿದ್ರು. ಸೊ ಹಾಗಾಗಿ ಅದ್ರೊಳಗೆ ಎಷ್ಟು ಜನದ ಆಗಿದೆ ನನಗೂ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ. ತಂದೆಯವ್ರ ಬಾಯಿಂದ ಕೇಳಿದ್ದಷ್ಟೇ. ನಾನು ಮಹಾದೇವಪ್ಪ ಸರ್ ಅವರ ಸೇರಿ ಅಂತ ಕೇಳಿದಾಗ ಖಂಡಿತ ಇತ್ತು ಅಂತ ವಿಶ್ವನಾಥ್ ಅವ್ರು ಈ ಸುಮ್ಮನೆ ಏನಾದ್ರು ಹೇಳ್ತಿರ್ತಾರೆ, ಅವ್ರಿಗೆ ಇಲ್ದೇ ಇರೋದು ಅವರೆಲ್ಲ ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಏನಾದ್ರು ಹೇಳ್ತಿರ್ತಾರೆ. ಈಗ ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವ್ರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಬಟ್ ತಂದೆಯವರು ಒಟ್ಟು 14 ಜನದ ಹೆಸರು ಕೊಟ್ಟಿದ್ರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ. ತಂದೆಯವ್ರನ್ನ ಹತ್ರ ಕೇಳಿದ್ದಷ್ಟೇ. ಕೆಲವ್ರ ಹೆಸರು ಹೇಳಿದ್ರು, ಈ ಥರ ಮಹಾದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನ, ಮತ್ತೆ ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದೇನೆ ಹೇಳಿದ್ರು. ಸೊ ಹಾಗಾಗಿ ಅದ್ರೊಳಗೆ ಎಷ್ಟು ಜನದ ಆಗಿದೆ ನನಗೂ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ. ತಂದೆಯವ್ರ ಬಾಯಿಂದ ಕೇಳಿದ್ದಷ್ಟೇ. ನಾನು ಮಹಾದೇವಪ್ಪ ಸರ್ ಅವರ ಸೇರಿ ಅಂತ ಕೇಳಿದಾಗ ಖಂಡಿತ ಇತ್ತು ಅಂತ ವಿಶ್ವನಾಥ್ ಅವ್ರು ಈ ಸುಮ್ಮನೆ ಏನಾದ್ರು ಹೇಳ್ತಿರ್ತಾರೆ, ಅವ್ರಿಗೆ ಇಲ್ದೇ ಇರೋದು ಅವರೆಲ್ಲ ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಏನಾದ್ರು ಹೇಳ್ತಿರ್ತಾರೆ. ಈಗ ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವ್ರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಬಟ್ ತಂದೆಯವರು ಒಟ್ಟು 14 ಜನದ ಹೆಸರು ಕೊಟ್ಟಿದ್ರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ. ತಂದೆಯವ್ರನ್ನ ಹತ್ರ ಕೇಳಿದ್ದಷ್ಟೇ. ಕೆಲವ್ರ ಹೆಸರು ಹೇಳಿದ್ರು, ಈ ಥರ ಮಹಾದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನ, ಮತ್ತೆ ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದೇನೆ ಹೇಳಿದ್ರು. ಸೊ ಹಾಗಾಗಿ ಅದ್ರೊಳಗೆ ಎಷ್ಟು ಜನದ ಆಗಿದೆ ನನಗೂ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ. ತಂದೆಯವ್ರ ಬಾಯಿಂದ ಕೇಳಿದ್ದಷ್ಟೇ. ನಾನು ಮಹಾದೇವಪ್ಪ ಸರ್ ಅವರ ಸೇರಿ ಅಂತ ಕೇಳಿದಾಗ ಖಂಡಿತ ಇತ್ತು ಅಂತ